ಪೋಸ್ಟ್ ಮಾಡರ್ನ್ ಕೆಲೋರಿಸಿಟಿ ಅಂತಂದರೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಪೋಸ್ಟ್ ಮಾಡರ್ನ್ ಕೆಲೋರಿಸಿಟಿ ಅಂತಂದರೆ ಇವಾಗ ನಾರ್ಮಲಿ ಒಂದು ಬಾಡಿ ಅಂದರೆ ಇವಾಗ ಒಂದು ಪರ್ಸನ್ ಡೆಡ್ ಆಗಿದ್ದಾರೆ ಅಂದರೆ ಆ ಬಾಡಿ ಇರುತ್ತಲ್ಲ, ಆ ಬಾಡಿ ಕೂಲ್ ಹಾಕ್ಕೊಂಡು ಹೋಗಬೇಕು. ಬಟ್ ಈ ಪೋಸ್ಟ್ ಮಾಡರ್ನ್ ಕೆಲೋರಿಸಿಟಿ ಆ ಕಂಡೀಷನಲ್ಲಿ ಬಾಡಿ 1 to 2 ಅವರ್ವರೆಗೂ ವಾರ್ಮೇ ಇರುತ್ತೆ. ಅದನ್ನ ಪೋಸ್ಟ್ ಮಾಡರ್ನ್ ಕೆಲೋರಿಸಿಟಿ ಅಂತ ಕರೀತಾರೆ. ಇದು ಯಾವಾಗ ಆಗುತ್ತೆ ಅಂತಂದರೆ ಹೀಟ್ ರೆಗ್ಯುಲೇಷನ್ ಇಂಪೇರ್ ಆಗಿರುತ್ತೆ. ಹೀಟ್ ಸ್ಟ್ರೋಕಲ್ಲಿ ಇಲ್ಲ ಅಂದರೆ ಪಾಂಟೈನ್ ಹೆಮೊರೇಜಲ್ಲಿ ಹೀಟ್ ರೆಗ್ಯುಲೇಷನ್ ಇಂಪೇರ್ ಆಗಿರುತ್ತೆ. ಇಲ್ಲಾಂದರೆ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಇನ್ಕ್ರೀಸ್ ಆದ್ರೂ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗ್ತಿರುತ್ತೆ. ಎನರ್ಜಿ ಪ್ರೊಡ್ಯೂಸ್ ಆಗಿ ಯಾವಾಗೂ ಯಾವುದೇ ಆರ್ಗನಿಸಮ್ ಆಗಲಿ ETC ಇಲ್ಲ ಅಂತಂದರೆ ಕ್ರಬ್ ಸೈಕಲ್ ಅದೆಲ್ಲ ಆಗುದಾಗ ಅದು ATP ಪ್ರೊಡ್ಯೂಸ್ ಮಾಡೋ ಜೊತೆ ಹೀಟು ಪ್ರೊಡ್ಯೂಸ್ ಮಾಡ್ತಿರುತ್ತಲ್ಲ ನಮ್ಮ ಬಾಡಿಯಲ್ಲೇ ಆಗಲಿ. ಸೊ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಇನ್ಕ್ರೀಸ್ ಆಗಿದಾಗ ಅದು ಹೀಟ್ ಪ್ರೊಡ್ಯೂಸ್ ಮಾಡ್ತಿರುತ್ತಲ್ಲ. ಸೊ ಅವಾಗ ನಮ್ಮ ಬಾಡಿಯಲ್ಲಿ ಬ್ಯಾಕ್ಟೀರಿಯಾ ಇದ್ದಾಗ ಅವಾಗ ಅದು ಇದಿರುತ್ತೆ. ಎಕ್ಸಾಂಪಲ್ ಕೊಲೆರಾ ಕೇಸಲ್ಲಿ ಕೊಲೆರಾ ಬಂದು ಸತ್ತೋಗಿರೋರಲ್ಲಿ ಪೋಸ್ಟ್ ಮಾಡರ್ನ್ ಕೆಲೋರಿಸಿಟಿ ನೋಡ್ಬೋದು. ಇಲ್ಲಾಂದರೆ ಸೆಪ್ಟಿಸಿಮಿಯಾ ಆಗಿ ಸತ್ತೋಗಿರೋರಲ್ಲಿ ಪೋಸ್ಟ್ ಮಾಡರ್ನ್ ಕೆಲೋರಿಸಿಟಿ ಆಗ್ಬೋದು. ಇದೊಂದು ಕಂಡೀಷನ್ ಆಯಿತು. ಹೀಟ್ ರೆಗ್ಯುಲೇಷನ್ ಇಂಪೇರ್ ಆಗಿರೋದಂದರೆ ಪಾಂಟೈನ್ ಹೆಮೊರೇಜು ಮತ್ತು ಹೀಟ್ ಸ್ಟ್ರೋಕು. ಮತ್ತು ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಜಾಸ್ತಿ ಆಗಿರೋದಂದರೆ ಕೊಲೆರಾ ಸೆಪ್ಟಿಸಿಮಿಯಾ ಇವೆರಡು ಆಯಿತು. ಇನ್ನೊಂದು ಕೇಸ್ ಏನಂತಂದರೆ ಇನ್ಕ್ರೀಸ್ ಮಸ್ಕ್ಯುಲರ್ ಆಕ್ಟಿವಿಟಿ, ಎಲ್ಲಿ ಸ್ಟಿರ್ಚಿನೈನ್ ಪಾಯ್ಸನಿಂಗಲ್ಲಿ ಎಲ್ಲ ಕಾಂಟ್ರಾಕ್ಷನ್ ನೋಡ್ತಿರಲ್ಲ, ಆಫಿಸ್ಟೋನೋಮಸ್ಸು ಅವೆಲ್ಲ. ಸೊ ಅಲ್ಲಿ ಸ್ಟಿರ್ಚಿನೈನ್ ಪಾಯ್ಸನಿಂಗ್, ಟೆಟನಸಲ್ಲೂ ಮಸಲ್ ಫುಲ್ ಕಾಂಟ್ರಾಕ್ಟ್ ಆಗ್ತಿರುತ್ತೆ, ಎನರ್ಜಿ ಪ್ರೊಡ್ಯೂಸ್ ಆಗ್ತದೆ. ಸೊ ಅಲ್ಲೂ ಹೀಟ್ ಜಾಸ್ತಿ ಇರುತ್ತೆ. ಸೊ ಇನ್ಕ್ರೀಸ್ ಮಸ್ಕ್ಯುಲರ್ ಆಕ್ಟಿವಿಟಿಯಲ್ಲಿ ಜಾಸ್ತಿ ಇರುತ್ತೆ, ಇಂಪೇರ್ಡ್ ಹೀಟ್ ರೆಗ್ಯುಲೇಷನಲ್ಲಿ ಜಾಸ್ತಿ ಇರುತ್ತೆ. ಇಲ್ಲಾಂತಂದರೆ ಇನ್ಫೆಕ್ಷಸ್ ಡಿಸೀಸ್ ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಜಾಸ್ತಿ ಆಗಿದಾಗ ಕೊಲೆರಾ ಸೆಪ್ಟಿಸಿಮಿಯಾ ಇದರಲ್ಲೆಲ್ಲ ಹೀಟ್ ಜಾಸ್ತಿ ಇರುತ್ತೆ. ಪೋಸ್ಟ್ ಮಾಡರ್ನ್ ಕೆಲೋರಿಸಿಟಿನೇ ನೋಡೋಲ್ಲ ಎಲ್ಲಿ ಅಂತಂದರೆ ಬರ್ನ್ಸಲ್ಲಿ ನೋಡೋಲ್ಲ. ಸೊ ಇವಾಗ ಒಂದ್ಸತಿ ಮತ್ತೆ ರಿವಿಷನ್ ಮಾಡೋಣ. ಏನಂತಂದರೆ ಪೋಸ್ಟ್ ಮಾಡರ್ನ್ ಕೆಲೋರಿಸಿಟಿ ಅಂತಂದರೆ ನಮ್ಮ ಬಾಡಿಯಲ್ಲಿ ಯೂಶಲಿ ಕೂಲ್ ಆಗಬೇಕು. ಬಾಡಿ ಡೆಡ್ ಆದಮೇಲೆ ಬಟ್ ಅಲ್ಲಿ 1 to 2 ಅವರ್ಸ್ವರೆಗೂ ಹೀಟ್ ಇರುತ್ತೆ, ವಾರ್ಮ್ ಇರುತ್ತೆ. ಅದನ್ನು ಪೋಸ್ಟ್ ಮಾಡರ್ನ್ ಕೆಲೋರಿಸಿಟಿ ಅಂತಂದರೆ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಇನ್ಕ್ರೀಸ್ ಆಗಿರೋದಂದರೆ ಕೊಲೆರಾ ಸೆಪ್ಟಿಸಿಮಿಯಾ, ಇಲ್ಲಾಂತಂದರೆ ಇಂಪೇರ್ಡ್ ಹೀಟ್ ರೆಗ್ಯುಲೇಷನ್ ಅಂದರೆ ಪಾಂಟೈನ್ ಹೆಮೊರೇಜ್, ಇಲ್ಲ ಅಂತಂದರೆ ಹೀಟ್ ಸ್ಟ್ರೋಕು, ಇಲ್ಲ ಅಂತಂದರೆ ಇನ್ಕ್ರೀಸ್ ಮಸ್ಕ್ಯುಲರ್ ಆಕ್ಟಿವಿಟಿ ಅಂದರೆ ಸ್ಟಿರ್ಚಿನೈನ್ ಪಾಯ್ಸನಿಂಗ್ ಇಲ್ಲ ಟೆಟನಸ್. ಪೋಸ್ಟ್ ಮಾಡರ್ನ್ ಕೆಲೋರಿಸಿಟಿ ಇನ್ ಬರ್ನ್ಸ್, ಇನ್ ಕೇಸ್ ಆಫ್ ಬರ್ನ್ಸ್. ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್.